ಪ್ರತಿಮಾ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ಇದು ನನ್ನ ಮೊದಲನೇ ವಿಡಿಯೋ. ಈ ವಿಡಿಯೋದಲ್ಲಿ ನನ್ನ ಚಾನಲ್ ಬಗ್ಗೆ, ಅಂದರೆ ನನ್ನ ಚಾನಲ್ನಲ್ಲಿರುವಂಥ ಕಂಟೆಂಟ್ ಬಗ್ಗೆ ನಾನು ಇವತ್ತು ತಿಳಿಸೋಣ ಅಂತ ಬಂದಿದ್ದೇನೆ. ಏನಪ್ಪ ಈ ಕಂಟೆಂಟ್ ಇದೆ ಅನ್ನೋದಕ್ಕಿಂತ ಮುಂಚೆ ನಾನೊಂದು ಚಿಕ್ಕ ಒಂದೇ ಒಂದು ಲೈನ್ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತ ಬಂದಿದ್ದೇನೆ. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ ಹೇಳ್ತೀವಿ. ಹೌದು, ಮಗು ಹುಟ್ಟಿದಾಗಿನಿಂದಲೂ ಮೊದಲ ಕಲಿಕೆ ಮನೆಯಲ್ಲೇ ಪ್ರಾರಂಭ ಆಗುತ್ತೆ. ಅದೇ ರೀತಿ ಮೊದಲನೇ ಸ್ಥಾನವನ್ನು ತಾಯಿ ಏಕೆ ಕೊಡ್ತೀವಿ ಅಂದರೆ, ಕಲಿಕೆಯ ಮೊದಲ ಗುರುನೇ ತಾಯಿಯಾಗಿರ್ತಾರೆ. ಸೊ ಹಾಗಾಗಿ ನಾವು ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ ಹೇಳ್ತೀವಿ. ಸೊ 0 to 3 ಅಂದರೆ ಹುಟ್ಟಿದಾಗಿನಿಂದನೂ ಮತ್ತು 3ನೇ ವರ್ಷದವರೆಗೂ ತಾಯಿ ಎಷ್ಟು ಅಂದರೆ ನಮ್ಮ ಸುತ್ತಮುತ್ತಲೇ ಇರುವಂತಹ ವಸ್ತುಗಳ ಬಗ್ಗೆ ಆಗಲಿ, ಜೀವಿಗಳ ಬಗ್ಗೆ ಆಗಲಿ ತಿಳಿಸ್ಕೊಡ್ತಾ ಬರ್ತಾರೆ. ಅದಾದ ನಂತರ ಬರುವಂತಹ ಒಂದು ಕಲಿಕೆ ಏನಿದೆ ಅದರ ಬಗ್ಗೆ ನಾನು ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಓಕೆನಾ? ಈ ಚಾನಲ್ನ ಮುಂದಿನ ಹಂತ ಅಂದರೆ ಮುಂದಿನ ಏನು ಎಕ್ಸ್ಪ್ಲನೇಷನ್ ಇದೆ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಶಿಕ್ಷಣದ ಮೊದಲ ಹಂತಗಳು ಅಂದರೆ ಎಜುಕೇಷನ್ನಲ್ಲಿ 4 ಪಾರ್ಟ್ಸ್ ಬರುತ್ತೆ. ಸೊ 3ರಿಂದ 6ನೇ ವಯಸ್ಸಿನ, ಅಂದರೆ ನಾವು ಅದನ್ನು ಪ್ರೀ ಪ್ರೈಮರಿ ಎಂದು ಕರೀತೇವೆ. ನಂತರ 1ನೇ ಫಸ್ಟ್ ಸ್ಟ್ಯಾಂಡರ್ಡಿಂದ 5th ಸ್ಟ್ಯಾಂಡರ್ಡ್, ಆ ಎಜುಕೇಷನ್ ನಾವು ಪ್ರೈಮರಿ ಎಜುಕೇಷನ್ ಅಂತ ಕರಿತೇವೆ. ಮತ್ತು 5ನೇ ತರಗತಿಯಿಂದ 10ನೇ ತರಗತಿಯ ಎಜುಕೇಷನ್ ನಾವು ಹೈಸ್ಕೂಲ್ ಅಂತ ಕರಿತೀವಿ. ಸೊ ನಂತರ ಬರುವಂಥ ಎಜುಕೇಷನ್ ನಾವು ಹೈಯರ್ ಎಜುಕೇಷನ್ ಎಂದು ಕರಿತೀವಿ. ಪ್ರೈಮರಿ ಮತ್ತು ಪ್ರೀ ಪ್ರೈಮರಿ ಇವೆರಡೂ ಇದರಲ್ಲಿ ಬರುವಂಥ ಯಾವುದೇ ಡೌಟ್ಸ್ ಆಗಲಿ ನಾನು ನಿಮಗೆ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ನಿಮಗೆ ಯಾವುದೇ ರೀತಿ ಡೌಟ್ಸ್ ಬಂದಲ್ಲಿ ನನಗೆ ತಿಳಿಸ್ತಾ ಹೋದರೆ ಆ ಟಾಪಿಕ್ನ ನಾನು ನಿಮಗೆ ವಿತ್ ಆನ್ಸರ್ ಜೊತೆ, ಅಂದರೆ ಇವಾಗ ಮಕ್ಕಳಿಗೆ ನಾವು ಹೇಗೆ ಕಲಿಸ್ತೀವೋ ಅದೇ ರೀತಿ ವರ್ಕ್ಶೀಟ್ ಬೇಕು ಅಂದಲ್ಲಿ, ಮತ್ತು ನಿಮಗೆ ಯಾವ ಟಾಪಿಕ್ ಅರ್ಥ ಆಗ್ತಿಲ್ಲ ಅದ್ರ ಬಗ್ಗೆ ತಿಳಿಸೋದ್ರಲ್ಲಿ ನಾನು ನಿಮಗೆ ಸಹಾಯ ಮಾಡುತ್ತೇನೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ಟಾಪಿಕ್ಕು ನನ್ನ ಚಾನಲಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ನಿಮ್ಗೆ ಯಾವುದೇ ರೀತಿ ಯಾವುದೇ ವಿಷಯದಲ್ಲೂ ಡೌಟ್ಸ್ ಬಂತು ಅಂದರೆ ನಾನು ಬ್ರೀಫಾಗಿ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀನಿ. ಸೊ ಮತ್ತು ಇದ್ರ ಜೊತೆ ಪೇರೆಂಟ್ಸ್ ಹೇಗೆ ಮಕ್ಕಳ ಜೊತೆ ಇಂಟರ್ಯಾಕ್ಟ್ ಆಗಬೇಕು, ಮತ್ತು ಟೀಚರ್ ಪೇರೆಂಟ್ಸ್ ಹೇಗೆ ಇಂಟರ್ಯಾಕ್ಟ್ ಆಗಬೇಕು. ಇವಾಗ ಈವನ್ PTM ಎಲ್ಲ ನೀವು ಅಟೆಂಡ್ ಮಾಡ್ತೀರಾ, ಹೇಗೆ ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್ ಇಬ್ಬರ ಹತ್ರ ಹೇಗೆ ಇಂಟರ್ಯಾಕ್ಟ್ ಆಗಬೇಕು ಅನ್ನೋದನ್ನು ನಾನು ಕೆಲವೊಂದು ಟಾಪಿಕ್ ನೀವು ಹೇಗೆ ಕೊಡ್ತಾ ಹೋಗ್ತೀರಾ ಆ ಟಾಪಿಕ್ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. ಅದ್ರ ಜೊತೆ ಸೊಲ್ಯೂಷನ್ ಕೂಡ ನಿಮಗೆ ಕೊಡ್ತಾ ಹೋಗ್ತಾ ಇರ್ತೀನಿ. ಸೊ ಮಕ್ಕಳಿಗೆ ಎಜುಕೇಷನ್ ಒಂದೇ ಅಲ್ಲ, ಅದ್ರ ಜೊತೆ ಅವರ ಬಿಹೇವಿಯರ್ ಮತ್ತು ನಾವು ಮಾತಾಡುವಂತಹ ಮಾತುಗಳು ಹೇಗಿರಬೇಕು, ಆ ಥರ ಒಂದು ನಾನು ಕಂಟೆಂಟ್ನ ಟಾಪಿಕ್ನ ಇಟ್ಕೊಂಡು ಈ ಚಾನಲ್ನ ನಾನು ಕ್ರಿಯೇಟ್ ಮಾಡಿರೋದು. ಸೊ ನಿಮ್ಮೆಲ್ಲರ ಸಪೋರ್ಟು ನನ್ನ ಚಾನಲ್ ಗ್ರೋತ್ಗೆ ತುಂಬಾ ಬೇಕಾಗುತ್ತೆ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ಅದೇ ರೀತಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವೆಲ್ಲ ವಿಷಯ ತಗೊಬರ್ತೀನಿ ಅದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇರಲಿ, ಯಾವುದೇ ರೀತಿ ಏನಾದರೂ ಮಿಸ್ಟೇಕ್ ಇದ್ರೂ ಪ್ಲೀಸ್ ನೀವು ದಯವಿಟ್ಟು ತಿಳಿಸಿ ಅಂತ ಈ ವಿಡಿಯೋದಲ್ಲಿ ಕೇಳ್ಕೊತಾ ಇದ್ದೀನಿ.